ಎಲ್ಲರಿಗೂ ನಮಸ್ಕಾರ. ಸೊ ಈಗಾಗಲೇ ತಾವು ಹೇಳ್ದಂಗೆ RBI DCC ಬ್ಯಾಂಕಿಗೆ 2 ಲಕ್ಷ ರೂಪಾಯಿ ದಂಡ ಹಾಕಿದೆ. ಅದು ಭಾಳ ಸುದ್ದಿ ಚರ್ಚೆ ದಿನನಿತ್ಯ. ಆದರೆ ಯೂಟ್ಯೂಬರು ಅವರು ಎಲ್ಲರೂ ಏನಾರು ಕಮೆಂಟ್ ಮಾಡೋದು ಬ್ಯಾಂಕಿಗೆ ದಂಡ ಹಾಕಿದೆ. ಆದರೆ ನಂದೊಂದು ಬೆಳಗಾವಿ ಜಿಲ್ಲೆ ಜನತೆಗೆ ಒಂದು ವಿನಂತಿ, ಯಾವುದೋ ಒಂದು ವಿಚಾರ ಬಂದಾಗ ಏನಿದೆ ಅದರ ಅಳೆದು ತೂಕ ಮಾಡಿ ಆಮೇಲೆ ರಿಯಾಕ್ಟ್ ಮಾಡಿದ್ರೆ ಒಳ್ಳೇದಂತೀನಿ. ಯಾಕಂದ್ರೆ ಇದು ದಂಡ ಏನು ವಿಧಿಸಿದಾರಲ್ಲ ರೀ, ಇದು ಅಣ್ಣಾಸಾಬ್ ಜೊಲ್ಲೆ ಆಯಿತು ಅಥವಾ ಅಪ್ಪಾಸಾಬ್ ಕುಲಗೋಡೆ ಅಧ್ಯಕ್ಷರಾದಾಗಿನ ದಂಡಲ್ಲಿದು 19ನೇ ಇಸ್ವಿಯಲ್ಲಿ ಸನ್ಮಾನ್ಯ ಅವತ್ತಿನ ಅಧ್ಯಕ್ಷರು ಅಂದರೆ ಬ್ಯಾಂಕ್ ಉಳಿಸಿನ ತೇಳಿ ಭಾಳ ದೊಡ್ಡದಾಗಿ ಹೇಳ್ತಾರೆ, ಸನ್ಮಾನ್ಯ ರಮೇಶ್ ಕತ್ತಿ ಅವರ ಅಧ್ಯಕ್ಷರು 2019ರಲ್ಲಿ ಅವಾಗ ಅವ್ರ ಅಧ್ಯಕ್ಷರಿದ್ದಾಗ ಪಂಚನಗೌಡ ದ್ಯಾಮನಗೌಡ ಅಂತೇಳಿ ಬೋರ್ಡ್ ಡೈರೆಕ್ಟ್ರಿಗೆ ಆಮೇಲೆ 3 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದರು, 3 ಕೋಟಿ ಸಾಲ ಕೊಟ್ಟಿದ್ದರು. ಅದಾದ ಕೃಷ್ಣ ಅನಗೋಳ್ಕರ್ ಅನ್ನೋ ಒಬ್ಬ ಬೋರ್ಡ್ ಡೈರೆಕ್ಟ್ರಿಗೆ 60 ಲಕ್ಷ ರೂಪಾಯಿ ವೆಹಿಕಲ್ ತೊಗೊಳಗೆ ಸಾಲ ಕೊಟ್ಟಿದ್ದರು. ಆಮ್ಯಾಗ ಬೋರ್ಡ್ ಆಫ್ ಡೈರೆಕ್ಟ್ರು ಯಾರೂ ಸಾಲ ತೊಗೋಬಾರ್ದು ಅಂತೇಳಿ ರೂಲ್ಸ್ ಇದೆ. ಆದರೂ ಹಿಂದಿನ ಅಧ್ಯಕ್ಷ ರಮೇಶ್ ಕತ್ತಿ ಅವರಿಬ್ಬರಿಗೂ ಬೋರ್ಡ್ ಆಫ್ ಡೈರೆಕ್ಟ್ರ್ ಒಬ್ಬರಿಗೆ 3 ಕೋಟಿ ಒಬ್ಬರಿಗೆ 60 ಲಕ್ಷ ಸಾಲ ಕೊಟ್ಟದಕ್ಕೆ ನಮಗೂ ಅಂದ್ರೆ 1 ಲಕ್ಷ ರೂಪಾಯಿ ದಂಡ RBI ಹಾಕಿದೆ. ಅಂದರೆ 2019ರಲ್ಲಿ ರಮೇಶ್ ಕತ್ತಿ ಅವ್ರು ಮಾಡಿದಕ್ಕೂ ಇವತ್ತು ನಮಗೆ ದಂಡ ಬಿತ್ತು. ಇದು ಒಂದು. ಎರಡನೇದು UK ವೆಂಚರ್ ಅಂದರೆ ನಿಖಿಲ್ ಕತ್ತಿ ಅವ್ರು ಏನೊಂದು ಮಾಲ್ ಕಟ್ಟಾತಾರಲ್ಲ ದೊಡ್ಡದ್ರಿ ಬಾಕ್ಸೈಟ್ ರೋಡಲ್ಲಿ, ಅದಕ್ಕೆ 97 ಕೋಟಿ ಸಾಲ ಆವಾಗ ರಮೇಶ್ ಕತ್ತಿ ಅವರು ಅಂದರೆ ಮೋಸ್ಟ್ಲಿ 22ನೇ ಇಸ್ವಿಯಲ್ಲಿ ಅವ್ರ ಅಧ್ಯಕ್ಷ ಇದ್ದಾಗ 97 ಕೋಟಿ ಸಾಲ ಕೊಟ್ಟರು ಅವರು. ಆವಾಗ ಸಾಲ ಕೊಟ್ಟಾಗ ಅವ್ರು ಹೇಳ್ತಾರೆ, ಯಾಕಂದ್ರೆ ಕಮರ್ಷಿಯಲ್ಲು ಇಷ್ಟು ಇರಬೇಕು, ರೆಸಿಡೆನ್ಷಿಯಲ್ ಇಷ್ಟು ಇರಬೇಕಂತ ರೂಲ್ಸ್ ಇದೆ. ಆ ರೂಲ್ಸನ್ನು ವೈಲೇಟ್ ಮಾಡಿಕೊಟ್ರೆ ಅಲ್ಲಿ ಅಂದರೆ ಕಮರ್ಷಿಯಲ್ ಜಾಸ್ತಿ ಮಾಡ್ಕೊಂಡ್ರಿ ಅವರು, ರೆಸಿಡೆನ್ಷಿಯಲ್ ಜಾಸ್ತಿ ಮಾಡಬೇಕಾಯ್ತು, ನೀವು ಕಮರ್ಷಿಯಲ್ ಜಾಸ್ತಿ ಮಾಡ್ಕೊಂಡ್ರಿದ್ರೆ ಅದಕ್ಕೆ 50,000 ರೂಪಾಯಿ RBI ದಂಡ ಹಾಕಿತು. ಇನ್ನು ಮೂರನೇ ವಿಷಯ, ಗೋಲ್ಡ್ ಲೋನ್ಗೆ ಇವರೆಲ್ಲ ಗೋಲ್ಡ್ ಲೋನ್ ಕೊಡ್ತಿದ್ರು. ಗೋಲ್ಡ್ ಲೋನ್ ಕೊಟ್ಟಾಗ ಒಂದು ಸಲ ಗೋಲ್ಡ್ ಲೋನ್ 2 ಲಕ್ಷ ರೂಪಾಯಿ ಕೊಟ್ಟಿದ್ರೆ ಅದನ್ನು ಹಂತವಾಗಿ ನೀವು ಕಂತು ವೈಸ್ ವಸೂಲಿ ಮಾಡ್ಬೇಕಾದ್ರೆ ರೂಲ್ಸ್ ಇದೆ. ಇವರು ಈ ವರ್ಷ ಕೊಡ್ತಿದ್ರು, ಮುಂದಿನ ವರ್ಷ ಡೈರೆಕ್ಟ್ 2 ಲಕ್ಷ ವಸೂಲಿ ಮಾಡ್ತೀವಿ. ವಸೂಲಿ ಆಗಿದೆ ಇಲ್ಲಂತಲ್ಲ, ವಸೂಲಿ ಹಂಗೆ ಮಾಡಿಬಿಟ್ಟು ತೊಗೊಂಡಕ್ಕೆ ಅವಾಗ ನೀವು ಹಂತವಾಗಿ ಅಂದ್ರೆ ಕಂತನ್ನು ನೀವು ತುಂಬ್ಕೋಬೇಕಾಯ್ತು. ಡೈರೆಕ್ಟ್ 1 ವರ್ಷಕ್ಕೆ ತುಂಬ್ಕೋ ಅದಕ್ಕೆ 50,000 ರೂಪಾಯಿ ದಂಡ ಆಯಿತು. ಅಂದರೆ ಇದನ್ನು ಸನ್ಮಾನ್ಯ ರಮೇಶ್ ಕತ್ತಿ ಅವರು ಅವಾಗ ಕೊಟ್ಟಿದಂಥ ಸಾಲ ರೂಲ್ಸ್ ವೈಲೇಟ್ ಆಗೈತೆ ಅಂತೇಳಿ ರಮೇಶ್ ಕತ್ತಿ ಅವರಿಂದ ಕೊಟ್ಟ ಲೋನ್ಗೆ ಇವತ್ತು ನಮಗೆ ದಂಡ ಆಗಿದೆ. ಆಡಿಟ್ ಆಗ್ತೈತಿ, 24ರಲ್ಲಿ ಆಗೈತಿ ಅದು ಆಡಿಟ್, RBI ಆಡಿಟ್ ಆಗಿ ನೀವು ಕೊಟ್ಟದ್ದು ತಪ್ಪು ಅಂತೇಳಿ ದಂಡ ನಮಗೆ ಬಿದ್ದೈತೆ. ಅದಕ್ಕೆ ದಯಮಾಡಿ ಈ ಜನತೆಗೆ ನಾವು ವಿನಂತಿ ಮಾಡ್ಕೋತೀನಿ, ಯಾವುದೇ ವಿಷಯ ಬಂದರೆ ಏನು ಅಣ್ಣಾಸಾಬ್ ಜೊಲ್ಲೆ ಅವರು ಅಪ್ಪಾಸಾಬ್ ಕುಲಗೋಡೆ ಬ್ಯಾಂಕ್ ಅಧ್ಯಕ್ಷರಾಗಿ ದಂಡ ಬಿತ್ತತ್ತಲ್ಲ, ನಾವು ಇವ್ರು ಯಾರೂ ತಪ್ಪು ಮಾಡಿಲ್ಲ, ಭಾಳ ಕ್ಲೀನಾಗಿ ಬ್ಯಾಂಕ್ ನಡೆಸತ್ತಾರು. ಹಿಂದವರ 3 ವಿಷಯದಾಗ ರಮೇಶ್ ಕತ್ತಿ ಅವ್ರು ತಪ್ಪು ಮಾಡಿದಕ್ಕೆ RBI ದಂಡ ಬಿದ್ದಿದೆ. ಇವತ್ತು ನಾವು ಅಣ್ಣಾಸಾಬ್ ಜೊಲ್ಲೆ ಅವ್ರೇನು ಬ್ಯಾಂಕ್ ನಡೆಸತ್ತೆ ಈಗ ಯಾವ ದಂಡ ಬಿದ್ದಿಲ್ಲ. ಅದಕ್ಕೆ ದಯಮಾಡಿ ಇದನ್ನು ಜನತೆ ಅರ್ಥ ಮಾಡ್ಕೋಬೇಕಂತೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ. ಸರಿ, ಒಂದು ಬ್ಯಾಂಕನ್ನು ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಸುದೀರ್ಘ ಅವಧಿ ಬೇಕಾಗುತ್ತೆ. ಅವು ಅಪಪ್ರಚಾರ ಮಾಡಿ ಹೆಸರು ಕೆಡಿಸಬೇಕಾದ್ರೆ ಒಂದು ಕ್ಷಣನೂ ಕೂಡ ಹತ್ತೋದಿಲ್ಲ. ಈಗ ನಿರಂತರವಾಗಿ ಬ್ಯಾಂಕಿನ ಮೇಲೆ ಆರೋಪಗಳು ಬರ್ತಾನೇ ಇದ್ದಾವೆ. ಇನ್ನೊಂದು ಏನಂತಂದರೆ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಸುದ್ದಿ ಮಾಧ್ಯಮಗಳಲ್ಲಿ ಈ ಜೈಶೀಲ್ ಶೆಟ್ಟಿ ಅವರಿಗೆ ದಾಖಲೆಗಳನ್ನು ತೊಗೊಂಡಿದ್ರಿ, ಅದು ಜೈಶೀಲ್ ಶೆಟ್ಟಿ ಅವರಿಗೆ ಸೇರಿದ ಜಾಗನೇ ಅಲ್ಲ, ಅದು ಪೊಲೀಸರ ಫೈರಿಂಗ್ ರೇಂಜ್ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾವೆ. ಅದ್ರ ಬಗ್ಗೆ ಏನು ಮಾಹಿತಿ ಹೇಳ್ತೀವಿ? ಕೊಟ್ಟರು ಜಾಗ ಅವ್ರದ್ದಲ್ಲ ತಮಗೆ ಹೇಳ್ತೀನಿ. ಯಾಕಂದರೆ ಜಯಶೀಲ್ ಶೆಟ್ಟಿ ಅವ್ರ ಜೊತೆ ನಾವು ವಿಷಯ ಎಲ್ಲ ಕ್ಲಿಯರಾಗಿ 1 to 1 ಕುಂತು ಮಾತಾಡಿದಾಗ ಅವ್ರು ಬ್ಯಾಂಕಿಗೆ ಪೇಪರ್ಸ್ ಕೊಟ್ಟಾಗ ಬ್ಯಾಂಕ್ ಲೀಗಲ್ ಟೀಮು ಬ್ಯಾಂಕು ಎಲ್ಲ ಸಾಧಕ ಪದಕ ನೋಡ್ಕೊಂಡಿರ್ತಾರೆ. ಇವರು ಅವ್ರ ಜಾಗ ಅಲ್ಲ, ಬೋಗಸ್ ಜಾಗ, ಯಾವುದೋ ಗೋಳಿಬಾರು ಅಗ್ರಿಕಲ್ಚರ್ ಲ್ಯಾಂಡ್ ಅಂತಾರೆ. ಇಲ್ಲೇ ಬೆಳಗಾವಿ ನ್ಯಾಷನಲ್ ಹೈವೇ ಬಾಜುಗೆ ಜಾಗ 4 ಎಕರೆ ಜಾಗ. ಅದು ಇವತ್ತದು 100 ಕೋಟಿ ವ್ಯಾಲ್ಯೂ ಆಗೋಂಥ ಕಿಮ್ಮತ್ತು. ನಾನು ಎರಡೇ ಪ್ರಶ್ನೆ ಯಾರು ಇದನ್ನು ಹೇಳ್ತಾರೆ ಅವ್ರು ಕೇಳ್ತೀನಿ. ಆ ಲ್ಯಾಂಡ್ ಅವರು 37 ಜನ ಓನರ್ ಎಲ್ಲರನ್ನೂ ಕರೆಸಿ ಅವ್ರಿಗೆಲ್ಲ ದುಡ್ಡು ಕೊಟ್ಟು ಲ್ಯಾಂಡ್ ಖರೀದಿ ಮಾಡಿ 37 ಜನ ಓನರ್ ಇದ್ದಾರೆ. ಅದಾದ ನಂತರ ಕರ್ನಾಟಕ ಸರ್ಕಾರ ಇದನ್ನು ಅಂದರೆ ರೆಸಿಡೆನ್ಷಿಯಲ್ ಇದ್ದದನ್ನು ಕಮರ್ಷಿಯಲ್ ಕನ್ವರ್ಟ್ ಮಾಡಿಕೊಟ್ರೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಕನ್ವರ್ಟ್ ಮಾಡಿಕೊಟ್ರೆ, DC ಅವರು NA ಮಾಡ್ರೆ. ಅಂದರೆ ಸರ್ಕಾರ DC ಅವರು ಕಣ್ಣು ಮುಚ್ಚೆ ಮಾಡಿಕೊಡ್ತಾರೆ ರೀ. ಅಂದರೆ ಜಯಶೀಲ್ ಶೆಟ್ಟಿ ಅವರು ಇಲ್ಲ ಬೋಗಸು ಗೋಳಿಬಾರ, ಯಾವ ಗೋಳಿಬಾರ ಇಲ್ಲ, ಯಾವುದೂ ಇಲ್ಲ, ಸುಮ್ಮನೆ ಹೇಳ್ಕೊತ ಹೋಗ್ತಾರೆ. ಅದಕ್ಕೆ ಅದನ್ನು ಅಂದರೆ ಗೌರ್ಮೆಂಟು DC ತಪ್ಪಂದಂಗೆ ಆಯ್ತಲ್ಲ ಇವ್ರ ಪ್ರಕಾರ. ಹಂಗೆ ಇದ್ರೆ ಅದಕ್ಕೆ ಯಾರು ಲೋಕಾಯುಕ್ತ ಹಾಕ್ಲಿ, ಯಾರು CBIಗೆ ಹೋಗ್ತಾರೆ ಹೋಗಲಿ, ಎನ್ಕ್ವೈರಿ ಫೇಸ್ ಮಾಡೋಕೆ ಅವ್ರು ರೆಡಿ ಅದಾರ ರೀ. ಅದಕ್ಕೆ ಭಾಳ ಕ್ಲೀನಾಗಿ ಕರೆಕ್ಟಾಗಿ ಜಾಗ ಇದೆ. ಸೊ ಅಗದಿ ಕನ್ವರ್ಷನ್ ಆಗಿದೆ, ಭಾಳ ವ್ಯಾಲ್ಯೂ ಇದೆ.
ಜಯಶೀಲ್ ಶೆಟ್ಟಿ ಇವತ್ತು 500 ಕೋಟಿ ಕೆಲಸ ಮಾಡೋಂಥ ದೊಡ್ಡ ಕಾಂಟ್ರಾಕ್ಟ್ ಅದಾರ ಅವರು. 700 ಕೋಟಿ ಬಿಲ್ ಪೆಂಡಿಂಗ್ ಇದೆ ಗೌರ್ಮೆಂಟ್. ಅವ್ರು ಹೇಳಿದಾರೆ ಅವ್ರದ್ದು ಮಾರ್ಚ್ ಎಂಡಿಗೆ ಬಿಲ್ ಬಂದರೆ ₹1 ದುಡ್ಡು ಇಲ್ಲ. DCS ಬ್ಯಾಂಕ್ ಮೊದಲು ನಾ ದುಡ್ಡು ಕಟ್ಟಿಬಿಡ್ತಾನೆ. ಯಾಕಂದ್ರೆ ನಾನು ಯಾಕೆ ಹೆಸರು ಕೆಡಿಸ್ಕೋಬೇಕತ್ತಾರ ಅವ್ರು ಲೋನ್ ತೊಗೊಂಡು. ಇವತ್ತಿಗೆ ಜಯಶೀಲ್ ಶೆಟ್ಟಿ ಅವ್ರು ಲೋನ್ ತೊಗೊಂಡದು ಸುಮಾರು 11 ಕೋಟಿ ಬಡ್ಡಿ ಕಟ್ಟಿದ್ದಾರೆ ಬ್ಯಾಂಕಿಗೆ. ಅಂದರೆ ಬ್ಯಾಂಕಿಗೆ ಲಾಭ ಆಗೈತಿಲ್ರಿ, 11 ಕೋಟಿ ಬಡ್ಡಿ ಬಂತಿಲ್ರಿ. ಅಂದರೆ ಇವರೆಲ್ಲರೂ ಈ ಥರ ಹೆದರಿಸ್ಬಿಟ್ಟಂದ್ರೆ ಸಾಲ ತೊಗೊಳೋನು ಓಡಿಸ್ಬಿಟ್ರೆ ಅಂದ್ರೆ ಬ್ಯಾಂಕ್ ಏನು ಲಾಕ್ ಮಾಡ್ಬೇಕೇನ್ರಿ? ಅದು ಅಗದಿ ಕ್ಲೀನ್ ಇದೆ. ಅವರು ಬಂದ ತಕ್ಷಣ ದುಡ್ಡು ಕಟ್ಟಿಬಿಡ್ತು ಅಂತಾರೆ. ಅವರು ಜಾಗ ಲ್ಯಾಂಡ್ ಅಗದಿ ಕ್ಲಿಯರ್ ಇದೆ. ಯಾರು ಲೋಕಾಯುಕ್ತ ಹೋಗಲಿ, ಯಾರು CBI ಹೋಗಲಿ, ಬೇಕಾಗಲಿ ಸುಳ್ಳಿದೆ ಹಂಗೆ ಅಪಪ್ರಚಾರ ಮಾಡಬಾರ್ದು ಅಂತ ನನ್ನ ವಿನಂತಿ. ಮತ್ತು ಇನ್ನೊಂದು ಸೌಭಾಗ್ಯ ಲಕ್ಷ್ಮಿ ಸಹಕಾರಿ ಕಾರ್ಖಾನೆ ಇದೆ, ಅದು ಕಂಪ್ನಿನೇ ಫೇಕ್ ಇದೆ. ಅಲ್ಲಿಯೂ ಕೂಡ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿದ್ದೀರಾ, ಲೀಗಲ್ ಆಗಿ ಅದು ಎವಿಡೆನ್ಸ್ಗಳು ಸರಿ ಇಲ್ಲ, ದಾಖಲಾತಿಗಳು ಸರಿ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಆರೋಪ ಇದೆ ಸರ್. ಅದ್ರ ಬಗ್ಗೆ ಏನು ಹೇಳ್ತೀವಿ? ಇಲ್ಲ, ಅದು ಡೇ ಒಂದಿಂದ ಯಾವಾಗ ಲೋನ್ ಅಪ್ಲಿಕೇಶನ್ ಬಂತಲ್ಲ ಈಗ ನೋಡಿ, ಅದನ್ನು ಸೌಭಾಗ್ಯ ಲಕ್ಷ್ಮಿ ಇದ್ದದ್ದು NCA ಕಂಪ್ನಿ ಟ್ರಾನ್ಸ್ಫರ್ ಆಗಿ ಬೇರೆದವ್ರು ತೊಗೊಂಡು ಮಾಡ್ರಿ. ಅವತ್ತು ನಾವು ಲೋನ್ ಕೊಟ್ಟವ್ರು ಎಷ್ಟು ರೀ? ಬೆಳಗಾವಿ DCS ಬ್ಯಾಂಕ್ 80 ಕೋಟಿ ಕೊಟ್ಟು, ಕೊಲ್ಲಾಪುರ DCS ಬ್ಯಾಂಕ್ 80 ಕೋಟಿ, 160 ಕೋಟಿ ಲೋನ್ ಕೊಟ್ಟರು. ಕೊಟ್ಟ ನಂತರ ಅದನ್ನು ಹೇರು ಪೇಪರ್ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಲ್ರಿ. ಸುಮಾರು 350 ಕೋಟಿ ಪ್ರಾಪರ್ಟಿ ಅದೈತೆ ನಮಗೆ ವ್ಯಾಲ್ಯೂಯೇಷನ್ ಮಾಡಿದ್ವಿ. DCS ಬ್ಯಾಂಕ್ ನಾವು ಪ್ಲೇಜ್ ಮಾಡ್ಕೊಂತೀವಿ, ನಮ್ದು ಉತ್ತಾರ ಮ್ಯಾಗ ನಮ್ಮ ಹೆಸರು ಏರೈತೆ. 350 ಕೋಟಿ ಸೆಕ್ಯೂರಿಟಿ ಇಟ್ಕೊಂಡು ನಾವು ಕೊಲ್ಲಾಪುರ DCS ಬ್ಯಾಂಕ್ 160 ಕೋಟಿ ಲೋನ್ ಕೊಟ್ಟಿದ್ದೆವು. ಮಾರ್ಚ್ ಎಂಡಿಗೆ ಅವ್ರು 22 ಕೋಟಿ ನಮಗೆ ಬಡ್ಡಿ ಕಟ್ಟಬೇಕು ನಮಗೆ. ಅವರು ಇವತ್ತಿಗೆ ಅವ್ರು 14 ಕೋಟಿ ಬಡ್ಡಿ ಕಟ್ಟಿದ್ದಾರೆ. ಇನ್ನು 8 ಕೋಟಿ ಕೊಟ್ಟರೆ ಮುಗೀತು. ಅಂದ್ರೆ ಇವ್ರು ಎಲ್ಲದಕ್ಕೂ ಅಂದರೆ ಬಿಸ್ನೆಸ್ ಮಾಡೋರಿಗೆ ಮಾಡಬಾರ್ದು ಏನು. ಈಗ ಏನಾರು ಆಯ್ತಪ್ಪ ಅವ್ರು ದುಡ್ಡು ಕಟ್ಟದಿಲ್ಲ ಮಾಡೋದಿಲ್ಲ ಅಂದ್ರೆ ನಾವು ಕೇಳೋಣ ಅದನ್ರಿ, ಅದು ಕರೆಕ್ಟ್ ಆಗಿದೆ. ಅದನ್ನು ಸುಮ್ಮನೆ ಅಪಪ್ರಚಾರ ಮಾಡತ್ತಾರೋ, ಇದನ್ನು ಮಾಡಬಾರ್ದು ಅಂತೇಳಿ ನಾನು ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀನಿ ಸರ್. ಈಗ ಇನ್ನೊಂದು ವಿಚಾರ ತಾವು ಹೇಳಿದ್ರಿ, ಈಗ ಅನೇಕ ಸಭೆಗಳಲ್ಲಿ ಹೇಳಿದ್ರಿ, DCC ಬ್ಯಾಂಕಿನ ಸಭೆಗಳಲ್ಲಿ ಹೇಳಿದ್ರಿ, ಸುದ್ದಿಗೋಷ್ಠಿಯಲ್ಲೂ ಕೂಡ ಹೇಳಿದ್ರಿ, ನಾವು ಬಂದಾಗಿಂದ ಹೊಸ ಆಡಳಿತ ಬಂದಾಗಿಂದ 500 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಅಂತ. ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಇಲ್ಲ ವಿಡ್ರಾಲ್ ಆಗ್ತಾ ಇದೆ, ದಿನನಿತ್ಯ ಜನ ತಮ್ಮ ಡಿಪಾಸಿಟ್ ಹಣವನ್ನು ವಿಡ್ರಾಲ್ ಮಾಡ್ತಾ ಇದ್ದಾರೇನೆ ಅಂತ ಇದೆ. ಏನಂತ ಸರ್ ಅದು? ಇಲ್ಲ, ಅವ್ರು ಸುಳ್ಳು ಮಾಹಿತಿ ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ, 500 ಕೋಟಿ ಡಿಪಾಸಿಟ್ ಜಾಸ್ತಿ ಇದೆ ಅನ್ನುವಂಥದ್ದು ಆರೋಪ. ಸಂಬಂಧ ನಿಮಗೇನು ಸಂಬಂಧ ಐತೆ? ನಮಗೆ ಬ್ಯಾಂಕ್ ಸಂಬಂಧ ಇದೆ. ಸನ್ಮಾನ್ಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು 3 ಜನ ಒಂದು ಪ್ಯಾನೆಲ್ ಮಾಡಿ ಸೀಟಿನ ಗೆಲ್ಲಿಸಿ ಬ್ಯಾಂಕ್ನು ನಮ್ಮ ಕಡೆ ಕೊಟ್ಟರು ಜನ. ಸೊ ನೀವ್ಯಾಕೆ ನೋಡಿ, ನಮ್ಮ ಡ್ಯೂಟಿ 5 ವರ್ಷಕ್ಕೆ ನಾವು ಪ್ರತಿಯೊಂದ್ರಾಗೂ ನೋಡೋರು, ಬ್ಯಾಂಕ್ ನೋಡೋರು, ಸಾಧಕ ಬಾಧಕ್ಕೆಲ್ಲ ನಾಳೆ ಒಳ್ಳೇದಾದರೂ ನಮ್ಮ ಹೆಸರು ಬರ್ತೈತೆ, ಕೆಟ್ಟದಾದ್ರು ನಮ್ಗೆ ಬರ್ದು, ಅದಕ್ಕೆ ನಾವು ಪ್ರತಿಯೊಂದು ನೋಡೋರು. ಈಗ ಅವ್ರು ಹೇಳ್ತಾರೆ ಡಿಪಾಸಿಟು ಯಾವತ್ತು ಇಲೆಕ್ಷನ್ ನಡೆದಿತ್ತಲ್ಲ ರೀ, ನಡುವೆ ಟೈಮ್ದಾಗ 900 ಕಡಿಮೆ ಆಗಿತ್ತು ಡಿಪಾಸಿಟ್ ಕೆಳಗಡೆ. ಅಂದ್ರೆ ರೂಟೀನ್ ಅದು ಆ ಟೈಮ್ದಾಗ ಕೆಳಗೆ ಹೋಗ್ತೈತಿ, ಆಮೇಲೆ ಬರ್ತದೆ. 900 ಕೋಟಿ ಡಿಪಾಸಿಟ್ ಕಡಿಮೆ ಆಗಿದ್ದು ಇವತ್ತಿಗೆ ನೀವು ಹೋಗ್ಬೇಕಾದ್ರೆ ಬ್ಯಾಂಕ್ 660 ಕೋಟಿ ಡಿಪಾಸಿಟ್ ನಮಗೆ ಬಂದುಬಿಟ್ಟಿದ್ದಾರೆ. ಇನ್ನು 240 ಕೋಟಿ ಬಂತಂದ್ರೆ ಮತ್ತೆ ನಮ್ಗೆ ಸೇಮ್ ಅದ. ಅಂದ್ರೆ ಅದು ಡಿಪಾಸಿಟ್ ತಕ್ಕೋತಿರ್ತಾರೋ ಮತ್ತು ತುಂಬ್ತಿರ್ತಾರೋ ಅದೆಲ್ಲ ರೂಟೀನ್ ನಡೆದಿರ್ತೈತೆ. ಈಗ ನಮಗೆ 660 ಕೋಟಿ ಇವತ್ತು ನಮ್ಮದು ಹೆಚ್ಚು ಬಂದೈತೆ ರೀ ಡಿಪಾಸಿಟ್, ಈಗ ಬಂದೈತಿ. ಈಗ ಆಮೇಲೆ ಇನ್ನೂ ಮಾರ್ಚ್ ಎಂಡ್ ತನಕ ಅದು 1000 ಕೋಟಿಗೆ ರೀಚ್ ಆಗ್ತೈತೆ ಅಂತೇಳಿ ನನಗೈತೆ ರೀ. ಬ್ಯಾಂಕ್ ಸದೃಢವಾಗಿದೆ, ಗಟ್ಟಿಯಾಗಿದೆ. ಸುಮ್ಮನೆ ಇವ್ರೇನೋ ಒಂದೇ ನಿಮ್ಗೆ ಹೇಳ್ಬೇಕಂದ್ರೆ ರೀ ಏನಾಗಿದೆ ರೀ, ಬ್ಯಾಂಕು ಜಾರಕಿಹೊಳಿ ಅವರು ಅಣ್ಣಾಸಾಹೇಬ್ ಜೊಲ್ಲೆ ಕಡೆ ಬಂದ ನಂತರ ಕೆಲವು ಮಂದಿಗೆ ತಡ್ಕೊಳಕ್ಕಾಗೋದ್ರಿ. ಅಂದ್ರೆ ಬ್ಯಾಂಕು ಅವ್ರದ್ದು ಆಸ್ತಿ ಇದ್ದಂಗೂ ಮಾಡ್ಕೊಂಡಿದ್ರು ಯಾರು 20 ವರ್ಷ 30 ವರ್ಷ. ಈಗ ಜಾರಕಿಹೊಳಿ ಅವರು ಅಣ್ಣಾಸಾಹೇಬ್ ಜೊಲ್ಲೆ ಕಡೆ ಬ್ಯಾಂಕ್ ಬಂದೈತೆ ಅಂತಲೇ ತಡ್ಕೊಳಕ್ಕಾಗ್ತಿಲ್ಲ, ಅವ್ರಿಗೆ ನೋಡೋಕ್ಕಾಗ್ತಿಲ್ಲ. ಯಾರ್ದೋ ಮುಖಾಂತರ ಅಪಪ್ರಚಾರ ಮಾಡ್ತಾರೋ. ನಾನು ತಮ್ಮ ಮುಖಾಂತರ ರೈತರಿಗೆ, ಗ್ರಾಹಕರಿಗೆ, ನೌಕರರಿಗೆ ಒಂದು ವಿನಂತಿ ಮಾಡ್ಕೊತಾನೆ, ಬ್ಯಾಂಕ್ ಭಾಳ ಗಟ್ಟಿಯಾಗಿದೆ, ಏನೂ ಆಗೋದಿಲ್ಲ, ಇನ್ನೂ ಎತ್ತರ ಮಟ್ಟಕ್ಕೆ ಬೆಳಿತೈತಿ. ಮುರುಗೋಡು ಮಾಂತ ಜನ ಆಶೀರ್ವಾದ ಐತಿ, ಯಾವ ನಿಂತು ಒದರೂ ಏನಾಗೋದಿಲ್ಲ. ಒಳ್ಳೆತನ ನಮ್ಮ ಮ್ಯಾಗ ವಿಶ್ವಾಸ ಇಟ್ರಿ. ಈ ಅಪಪ್ರಚಾರಕ್ಕೆ ಒಟ್ಟೆ ನೀವು ಕಿವಿ ಕೊಡಬೇಡ್ರಿ. ಮತ್ತು ಏನೇ ಇದ್ರೆ ಅದನ್ನೆಲ್ಲ ನೀವು ಚೆಕ್ ಮಾಡಿ ಆಮ್ಯಾಗ ರಿಯಾಕ್ಟ್ ಮಾಡೋದು ನಂದು ವಿನಂತಿ. ಸರಿಗೆ ಇನ್ನೊಂದು, ತಾವು ಇಲೆಕ್ಷನ್ದಾಗ ಹೇಳಿದ್ರಿ, ಇಲ್ಲ ನಾವು ಲಿಂಗಾಯತರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ತೀವಿ, ಅಧ್ಯಕ್ಷರನ್ನೂ ಲಿಂಗಾಯತರನ್ನೇ ಮಾಡಿದ್ರಿ, ಉಪಾಧ್ಯಕ್ಷರನ್ನೂ ಲಿಂಗಾಯತರನ್ನೇ ಮಾಡಿದ್ರಿ. ಅಣ್ಣಾ ಸಾಹೇಬ್ ಜೊಲ್ಲೆ ಓಕೆ, ಲಿಂಗಾಯತರು ಓಕೆ, ಮಧ್ಯದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಯಾಕೆ ಅನ್ನೋದು ನಿಮ್ಮ ರಾಜಕೀಯ ವಿರೋಧಿಗಳದ್ದು ಪ್ರಶ್ನೆ ಸರ್. ಒಂದು ಗುಂಪು ಮಾಡಿ ಬ್ಯಾಂಕ್ನು ಗೆಲ್ಲಿಸಿ ಎಲ್ಲ ಆಡಳಿತ ಮಾಡಿ ನಡ್ಸಾಕೋದ್ರು. ಈಗ ಅದ್ರ ಜವಾಬ್ದಾರಿ ನಮ್ಮಾಗೂ ಇರ್ತೈತಿ, ಅಣ್ಣಾಸಾಹೇಬ್ ಜೊಲ್ಲೆ ಅವ್ರ ಮ್ಯಾಗ ಇರ್ತೈತೆ, ಸತೀಶ್ ಅವ್ರ ಮ್ಯಾಗ ಇರ್ತೈತೆ. ನಾನು ಮೊನ್ನೆ ಹೇಳಿದೆ, ಪ್ರತಿಯೊಂದು ವಿಷಯದಾಗ ನಾವು ಇನ್ವಾಲ್ವ್ ಆಗೋರನ್ನ ಬ್ಯಾಂಕ್ದ
ವಿಚಾರ ಮತ್ತೊಂದು ಸಭೆ ಸಮಾರಂಭ ಅಥವಾ ಮೀಟಿಂಗ್ ನಡೀತಂದ್ರೆ ಅಂದ್ರೆ ನಾವು ಬೋರ್ಡ್ ಡೈರೆಕ್ಟಾಗಿ ಕೊಂಡೋದಿಲ್ಲ, ಹೊರಗಡೆ ಮೀಟಿಂಗ್ ನಡೆದಾಗ ನಾವು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಇವತ್ತು ನಾವೆಲ್ಲ ಶುಗರ್ ಫ್ಯಾಕ್ಟ್ರಿ ಒಂದು ಇವತ್ತು ಮೀಟಿಂಗ್ ಕರೆದಿದ್ವಿ ರೀ. ಎಲ್ಲರೂ ಡೈರೆಕ್ಟ್ ಇದ್ವಿ, ಅಧ್ಯಕ್ಷರಿದ್ವಿ ನಾವು ಎಲ್ಲ ಮಾರ್ಚ್ ಎಂಡಿಗೆ ಎಷ್ಟು ದುಡ್ಡು ಬರ್ಬೇಕು ಅಸಲು ಎಷ್ಟು ಬಡ್ಡಿ ಬರ್ಬೇಕಾಯ್ತು ಮೀಟಿಂಗ್ ಆಯ್ತು ಪ್ರತಿಯೊಂದು. ಮತ್ತೀಗ ನಮ್ಮ ರಾಜಕೀಯ ವಿರೋಧಿಗಳು ರೀ ಮತ್ತು ಅವ್ರು ಅಪಪ್ರಚಾರ ಮಾಡೋರ ಅವ್ರು ಇನ್ನೂ 1000 ಸಲ ಹೇರು ನಾ ಬ್ಯಾಂಕ್ನಾಗ ದಿನನಿತ್ಯ ಕೆಲಸ ಮಾಡವ ಸಾಧಕ ಬಾಧಕ ನೋಡವ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಲ್ಲ. ಬ್ಯಾಂಕ್ ಗಟ್ಟಿಯಾಗಿದೆ, ಇನ್ನೂ 5 ವರ್ಷ ಭಾಳ ಎತ್ತರ ಮಟ್ಟಕ್ಕೆ ಬೆಳಿತೈತಿ. ಅದಕ್ಕೆ ನಾ ಹೇಳ್ತೇನಲ್ಲ ರೀ, ಯಾವುದೇ ಒಂದು ಸುದ್ದಿ ಬಂತಂದ್ರೆ ದಯಮಾಡಿ ಅದನ್ನು ನಂಬಬೇಡ್ರಿ, ಅದ್ರ ಬಗ್ಗೆ ಯೋಚನೆ ಮಾಡಿ ಆಮ್ಯಾಗ ರಿಯಾಕ್ಟ್ ಮಾಡ್ರೆ ಒಳ್ಳೆಯದು. ಈಗ ನೋಡ್ರಿ, ಯಾಕಂದ್ರೆ ದಂಡ ರಮೇಶ್ ಕತ್ತಿ ಮಾಡಿದ ತಪ್ಪಿಗೆ ದಂಡ ಬಿದ್ದಿದೆ. ಈಗ ನಮ್ಮ ಅಂದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ನಮ್ಮ ಮೇಲೆ ಹೇಳಿದರೆ ಏನಾಗುತ್ತೆ, ಅದಕ್ಕೆ ಈ ಅಪಪ್ರಚಾರಗಳು ನಿಲ್ಲಿಸಬೇಕು. ಬ್ಯಾಂಕ್ ಸದೃಢವಾಗಿದೆ, ಭಾಳ ಇನ್ನೂ ಉನ್ನತ ಮಟ್ಟಕ್ಕೆ ನಡೀತಿದೆ, ಭಾಳ ಗಟ್ಟಿಯಾಗಿ ನಡೆಸ್ತು ನಾವು ರೀ.